ಚಿನ್ನದ ನಗರಿ ಕೋಲಾರದಲ್ಲಿ ವಿದ್ಯಾರ್ಥಿ ನಿಲಯದ ಹೆಸರಿನಲ್ಲಿ ದಲಿತ ಕಲ್ಯಾಣದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಲೂಟಿ ಮಾಡಿರುವ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರ ಜಂಟಿ ಮಹಾ ಹಗರಣ ಬಯಲಾಗಿದೆ. ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿಕ ಅದರ ಬಳಿ ಇರೋ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡ ಕಾಮಗಾರಿಯಲ್ಲಿ ನಡೀತಾ ಇರೋ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ವಿರುದ್ಧ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಲೋಕಾಯುಕ್ತ ಕಚೇರಿಗೆ ಮೌನ ಮೆರವಣಿಗೆಯನ್ನು ನಡೆಸಿ ಖಡಕ್ ಆಗಿ ದೂರನ್ನ ಸಲ್ಲಿಸಿದ್ದಾರೆ. 2022-23ನೇ ಸಾಲಿನಲ್ಲಿ ಹಾಸ್ಟೆಲ್ ನಿರ್ಮಾಣ ಹಾಗೂ ಅಗತ್ಯ ವಸ್ತುಗಳ ಖರೀದಿಗೆ ಒಟ್ಟು 650 ಲಕ್ಷ ರೂಪಾಯಿ ಮಂಜೂರಾಗಿತ್ತು. ಆದರೆ ಭ್ರಷ್ಟ ಇಂಜಿನಿಯರ್ಗಳು ಹಳೆ ಕಟ್ಟಡದ ಬೆಲೆ ಬಾಳುವ ತೆಗೆದ ಮರಗಳನ್ನ ಕಾನೂನು ಬಾಹಿರವಾಗಿ ಮಾರಿ ಕೊಳ್ಳೆ ಹೊಡಿತಾ ಇದ್ದಾರೆ. ಇನ್ನು ಹೊಸದಾಗಿ ಗೋಡೆ ಕಟ್ಟುವ ಬದಲು ಹಳೆ ಗೋಡೆಯನ್ನೇ ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬಳಿದು ಹಣವನ್ನ ಲಪ್ಟಾಯಿಸ್ತಾ ಇದ್ದಾರೆ ಎಂದು ಮಂಜುನಾಥ್ ತಮ್ಮ ಏಡೆನ್ಸ್ ನ್ಯೂಸ್ ಕ್ಯಾಮೆರಾ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಬೇಕಾದ ಮಂಚ, ಹಾಸಿಗೆ ಹಾಗೂ ಸೋಲಾರ್ ಹೈಡ್ರೋ ಸಾಧನಗಳನ್ನ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ತೋರಿಸಿ ನಕಲಿ ಬಿಲ್ ಅನ್ನು ಸೂಚಿಸಲಾಗ್ತಾ ಇದೆ. ಇನ್ನು ಕಾಮಗಾರಿ ಮುಗಿದ್ರೂ ಕೂಡ ಹಾಸ್ಟೆಲ್ ಹಸ್ತಾಂತರಿಸದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡ್ತಾ ಇರುವ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣವೇ ಸಸ್ಪೆಂಡ್ ಮಾಡುವಂತೆ ಲೋಕಾಯುಕ್ತರಿಗೆ ಗಡುವನ್ನ ನೀಡಲಾಗಿದೆ. ಇಲಾಖೆಗೆ ಹೇಳಿ ಧಿಕ್ಕಾರ, ಇಲಾಖೆಗೆ ಹೇಳಿ ಧಿಕ್ಕಾರ, ಎಡಬ್ಲ್ಯೂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಕ್ರಮ ಭ್ರಷ್ಟಾಚಾರ ಗೊತ್ತಿರುವಂತಹ ಅಧಿಕಾರಿಗಳನ್ನು ತೊಲಗಿಸಿ ಮಾಡಿರುವಂತಹ ಪಿಡಬ್ಲ್ಯೂ ಇಲಾಖೆಗೆ ಹೇಳಿ ಧಿಕ್ಕಾರ, ಇಲಾಖೆಗೆ ಹೇಳಿ ಧಿಕ್ಕಾರ, ಎಡಬ್ಲ್ಯೂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಕ್ರಮ ಭ್ರಷ್ಟಾಚಾರ ಗೊತ್ತಿರುವಂತಹ ಅಧಿಕಾರಿಗಳನ್ನು ತೊಲಗಿಸಿ ಮಾಡಿರುವಂತಹ ಪಿಡಬ್ಲ್ಯೂ ಇಲಾಖೆಗೆ ಹೇಳಿ ಧಿಕ್ಕಾರ, ಇಲಾಖೆಗೆ ಹೇಳಿ ಧಿಕ್ಕಾರ, ಎಡಬ್ಲ್ಯೂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಕ್ರಮ ಭ್ರಷ್ಟಾಚಾರ ಗೊತ್ತಿರುವಂತಹ ಅಧಿಕಾರಿಗಳನ್ನು ತೊಲಗಿಸಿ ಮಾಡಿರುವಂತಹ ಪಿಡಬ್ಲ್ಯೂ ಇಲಾಖೆಗೆ ಹೇಳಿ ಧಿಕ್ಕಾರ, ಇಲಾಖೆಗೆ ಹೇಳಿ ಧಿಕ್ಕಾರ. ದಿನಾಂಕ 8/6/2026 ಸೋಮವಾರ ಇವತ್ತೇನು ನಾವು ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳಲ್ಲಿ PWD ಇಲಾಖೆ ಅಂತ ಒಂದು ಸಂಸ್ಥೆ ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಒಂದು ಹೋರಾಟ ಮತ್ತು ಲೋಕಾಯುಕ್ತರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಏನಂದ್ರೆ ನಾನು ಇದೇ ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ಸ್ಟುಡಿಯೋ ಪ್ರೆಸಿಡೆಂಟ್ ಆಗಿದೆ. ಹಂಗಾಗಿ ಏನು ಒಂದು 6.5 ಕೋಟಿ ಅವರು ಎಸ್ಟಿಮೇಷನ್ ಪ್ರಕಾರ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪೂರ್ತಿನೇ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಏನು ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಆಗಿರ್ತದೆ. ಮತ್ತು ಅಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಏನೂ ಅಲ್ಲಿ ಮಾಡಿರೋದಿಲ್ಲ. ಹಂಗಾಗಿ ಯಾರೋ ಗುತ್ತಿಗೆದಾರರಿಗೆ ಯಾವ ಪ್ರಭಾವ ರಾಜಕಾರಣಿಗಳ ಸಪೋರ್ಟ್ ಇಟ್ಕೊಂಡು ಅವರು ನಮ್ಮ ದಲಿತ ವಿದ್ಯಾರ್ಥಿನಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಜಿಲ್ಲಾಧಿಕಾರಿಗಳು ಮತ್ತು CEO ಅವ್ರಿಗೆ ಮತ್ತು JDಗೆ ಎಲ್ಲ ಕೊಟ್ಟರು ಇವರು ಕಾಣದಂತೆ ಈ ಒಂದು ವಿಚಾರನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾವು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಬಾರ್ಡಿನೇಟ್ನ ಎಲ್ಲರನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದನೇ ಅವರು ಯಾವುದೇ ರೀತಿ ಕ್ರಮ ಇದು ಪಕ್ಷದಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೋರಾಟ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಮಾಡಿ ಮತ್ತು ನಮ್ಮ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಇದ್ರ ಮೇಲೆ ಏನು ಇವರು ತ್ವರಿತವಾಗಿ ಕ್ರಮ ಕೈಗೊಳ್ತಾರೆ ಇದನ್ನು ನೋಡಿಕೊಂಡು ಇಲ್ಲಿ ನಾನು ಆಗ್ತಾಯಿದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಅಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ
ಏನು ತೇಗು ಮರಗಳಿತ್ತು ನಾನು ಅಲ್ಲಿರೋವಾಗ, ಮತ್ತು ಇವರು ರಾತ್ರಿ ಅದನ್ನು ಕಟ್ ಮಾಡಿ ಅದು ಏನು ಬಹಿರಂಗವಾಗಿ ಫಾರೆಸ್ಟ್ ಇಲಾಖೆಗೆ ತಿಳಿಸಿ ಅದು ಪ್ರೊಸೀಜರ್ ಇದೆ. ಅದು ಅವರು ಬಂದು ಹರಾಜು ಕರೆದು ಆ ಹರಾಜು ದುಡ್ಡನ್ನ ಸರ್ಕಾರಕ್ಕೆ ಬಳಸ್ಕೊಂತಾರೆ. ಇದು ಪ್ರೊಸೀಜರು ಮಾಡಿರುವಂಥ PWD ಇಲಾಖೆಗೆ ಹೇಳಿ ಧಿಕ್ಕಾರ, PWD ಇಲಾಖೆಗೆ ಹೇಳಿ ಧಿಕ್ಕಾರ, PWD AW ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.